ಅಂದು ಗಣಿಲೂಟಿ ಅಂತ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಮೊದಲು ರಾಜೀನಾಮೆ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ನಮ್ಮ ವಿರುದ್ಧ ಗಣಿಲೂಟಿ ಮಾಡ್ತೀವಿ ಅದು ಇದು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರಲ್ಲ, ಈಗ ಸಿಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಅಂದು BSY ರಾಜೀನಾಮೆ ಕೇಳಿದ್ದು ಇದೇ ಸಿದ್ದರಾಮಯ್ಯ. ನಿಮ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸರ್, ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಬೇಕು, ತನಿಖೆ ಆಗ್ಲಿ ನಾನು ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವ್ರ ಮಾತೆತ್ತಿದ್ರೆ, ಮಾನ ಮರ್ಯಾದೆ ಇದ್ರೆ, ಇವ್ರಿಗೇನಾದರೂ ಒಂದಿಷ್ಟು ನಾಚಿಕೆ ಇದ್ರೆ, ಅಧಿಕಾರದಲ್ಲಿ ಇದ್ಕೊಂಡು ಅಧಿಕಾರಿಗೆ ಆಸೆಗಾಗಿ ಕುರ್ಚಿನ ಬಿಡೋದಕ್ಕೆ ಅವ್ರು ಯಾರೂ ರೆಡಿ ಇಲ್ಲ ಅಂತೇಳಿ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಗಣಿ ಲೂಟಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡಿ ನಾವು ಬಂಧನ ಆಗೋವರೆಗೂ ಕೂಡ ಜೈಲಿಗೆ ಹಾಕೋವರೆಗೂ ನಾನು ಬಿಡಲ್ಲ ಅಂತೇಳಿ ಅವರು ರಾಜೀನಾಮೆ ಕೊಡಬೇಕು, ವಿಚಾರಣೆ ಆಗಬೇಕು, ಅವರು ರಾಜೀನಾಮೆ ಕೊಟ್ರೇನೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತೇಳಿ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಇವತ್ತು ಹೈಕೋರ್ಟ್ ಹೇಳಿದ್ರೂ ಗೌರವ ಇಲ್ಲ ನಿಮಗೆ, ನೈತಿಕತೆ ಬಗ್ಗೆ ಮಾತಾಡ್ತೀರಿ. ಅದೇ ಒಂದು ರೀತಿಯಲ್ಲಿ ಇವತ್ತು FIR ಲೋಕಾಯುಕ್ತ ಕೋರ್ಟಿಂದ ಇವತ್ತು ಆದೇಶ ಆದರೂ ಕೂಡ FIR ಆದರೂ ಕೂಡ ಅದಕ್ಕೂ ನೀವು ಕೇರ್ ಮಾಡಲ್ಲ. ಏನು ತನಿಖೆ ನಾನು ಎದುರಿಸ್ತೀನಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ನೀವು ಅಂದರೆ ನಿಮಗೆ ಕುರ್ಚಿ ಬಿಡೋದಕ್ಕೆ, ಅಧಿಕಾರನ ಬಿಡೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. 6 ವರ್ಷ ಮೇಲೆ ಮುಖ್ಯಮಂತ್ರಿ ಆಗಿದ್ರು ಕೂಡ ಇವತ್ತು ನಾಚಿಕೆ, ಮಾನ ಮರ್ಯಾದೆ ಇದರ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯನಿಗೆ ಇವತ್ತು ಇಡೀ ರಾಜ್ಯದ ಜನರು ಛೀ ಅನ್ನುವಂಥ ಒಂದು ದಿವಸ ಬಂದಿದೆ. ಅವರಿಗೆ ಸ್ವಲ್ಪ ಆದರೂ ಗೌರವ ಅನ್ನೋದಿತ್ತು ಅಂದರೆ ಇಷ್ಟೊತ್ತಿಗಾಗಲೇ ಹೈಕೋರ್ಟ್ ಆದೇಶ ಆದ ತಕ್ಷಣ ಅವರು ರಾಜೀನಾಮೆ ಮಾಡಿದರೆ ಅವ್ರ ಬಗ್ಗೆ ಇಡೀ ರಾಜ್ಯದ ಜನರು ಗೌರವ ತೋರಿಸ್ತಾ ಇದ್ರು. ಅವತ್ತು ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು, ಜೈಲಿಗೆ ಹೋಗ್ಬೇಕು, ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪ ಅವರು ತನಿಖೆ ಎದುರಿಸಬೇಕು, ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ಬೋದು. ಸಿದ್ದರಾಮಯ್ಯ ಮಾತ್ರ ಹೈಕೋರ್ಟ್ ಆರ್ಡರ್ ಆದರೆ ಅದು ನಿಮಗೆ ಲೆಕ್ಕಕ್ಕಿಲ್ಲ. FIR ಆಗಲಿಕ್ಕೆ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದನ್ನು ನಿಮಗೆ ಲೆಕ್ಕಕ್ಕಿಲ್ಲ ಅಂತಂದ್ರೆ ಅಧಿಕಾರದ ಆಸೆಗಾಗಿ ಇವತ್ತು ನೀವು ಯಾವ ಮಟ್ಟಕ್ಕೆ ತುಂಬಾ ಕೆಳಮಟ್ಟಕ್ಕೆ ಇಳಿದಿದ್ದೀರ ಅನ್ನೋದು ಇಡೀ ರಾಜ್ಯದ ಜನರು ಇವತ್ತು ನೋಡ್ತಾ ಇದ್ದಾರೆ. ನಿಮ್ಮ ವಿರುದ್ಧವಾಗಿ ಬಳ್ಳಾರಿ ಅವರಿಗೆ ಪಾದಯಾತ್ರೆ ಮಾಡಿದ್ರೆ ಅವತ್ತೊಂದು ಮಾತು ಇವತ್ತೊಂದು ಮಾತು ಅಂತೀರ ಸಿದ್ದರಾಮಯ್ಯ ಹಾಗಾದ್ರೆ? ತಾವೆಲ್ಲ ನಿಮ್ಮ TV9 ಅಥವಾ ನಿಮ್ಮ ವಿಡಿಯೋಗಳಲ್ಲಿ ಎಲ್ಲಿ ನೀವು ತೆಗೆದು ನೋಡಿ, ಇವರು ರಾಜೀನಾಮೆ ಕೊಡಬೇಕು, ಇವರು ಲೂಟಿಕೋರರು, ಇವರು ಜೈಲಿಗೆ ಹೋಗ್ಬೇಕು ಅಂತ ಮಾತಾಡಿದ್ದಾರೆ. ಇವತ್ತು ನಿಮಗೇನು? ಇವತ್ತು ಇನ್ನೊಬ್ಬರಿಗೊಂದು ನ್ಯಾಯ, ನಿನಗೊಂದು ನ್ಯಾಯನ? ಈಗಷ್ಟೇ ಒಂದು KB ಕೋಳಿವಾಡ ಒಂದು ಮಾಜಿ ಸ್ಪೀಕರ್ TV9 ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರು ರಾಜೀನಾಮೆಯನ್ನು ಕೊಡಬೇಕು, ಅವ್ರ ಸ್ಥಾನಕ್ಕೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನೋಡಿ, ನಾನು ಹೇಳ್ತಾ ಇರೋದು ಸಾಮಾನ್ಯ ಮನುಷ್ಯರನ್ನ ಕೇಳಿದ್ರು ಕೂಡ ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ರೆ, ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ಆತ್ಮಸಾಕ್ಷಿಗೆ ಗೊತ್ತಿತ್ತು ಅಂತಂದ್ರೆ ಅವರು ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಹಾಗಾಗಿ ಇವತ್ತು ಅವರು ನೈತಿಕತೆ ಕಳ್ಕೊಂಡಿದ್ದಾರೆ. ಮಾತೆತ್ತಿದ್ರೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ, ಲಜ್ಜೆಗೆಟ್ಟವರು ಅಂತೇಳಿ ಪ್ರತಿಪಕ್ಷದ ವಿರುದ್ಧ, ನಮ್ಮ ವಿರುದ್ಧ ಅವ್ರು ಮಾತಾಡಿರೋ ಪ್ರತಿಯೊಂದು ಮಾತು ಇವಾಗ ಅವ್ರಿಗೆ ಅನ್ವಯಿಸುತ್ತೆ ಅಂತ ನಾನು ಹೇಳಬಲ್ಲೆ ನಾನು ಈ ಸಂದರ್ಭದಲ್ಲಿ.